I have read that your hospital performs advanced surgeries at very low and nominal prices for the economically weaker section. So how are you making this happen? Could you also share some insights on your trust? ಇದು ರೀಸೆಂಟಾಗಿ ಒಂದೂವರೆ ವರ್ಷದಿಂದ ಸ್ಟಾರ್ಟ್ ಮಾಡಿರೋಂಥ ಪ್ರೋಗ್ರಾಮ್ ಇದು. ಇದು ಇಟ್ ಜಸ್ಟ್ ಹ್ಯಾಪನ್ಡ್ ಬೈ ಚಾನ್ಸ್. ಅಂದರೆ ನಾನು ತುಂಬ ನೀ ರಿಪ್ಲೇಸ್ಮೆಂಟ್ ಮಾಡ್ತೀನಿ. ಆ ನೀ ರಿಪ್ಲೇಸ್ಮೆಂಟ್ ಮಾಡೋವಾಗ ನನಗೆ ಇಟ್ಸ್ ಎ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ವಿಚ್ ಐ ಲರ್ನ್ಡ್ ಫ್ರಮ್ ಮೈ ಪೇಷಂಟ್ಸ್. ಸುಮಾರು ಜನ ನನ್ನ ಹತ್ರ ಬರೋದೆಲ್ಲ ವಯಸ್ಸಾಗಿರೋರು ಅಂತವ್ರು, ಜಾಸ್ತಿ ಜನ. ಅಂದರೆ ಎಲ್ಲರೂ ಬರ್ತಾರೆ, ಬಟ್ ಮಂಡಿ ಸವಿಯೋದು ವಯಸ್ಸಾದವ್ರಿಗೆ, ಯಂಗ್ಸ್ಟರ್ಸ್ಗಲ್ಲ. ಸೊ ವಯಸ್ಸಾದವ್ರು ಸೌದಾಗ ನನ್ನಲ್ಲಿ ನಾವಿರೋ ಜಾಗ, ನಮ್ಮ ಹಾಸ್ಪಿಟ್ಲ್ ಹೆಂಗೆ ಅಂದರೆ ಅದು ಅರ್ಬನ್ ಪಾಪ್ಯುಲೇಷನ್ನು ಬರ್ತಾರೆ, ಸೆಮಿ ಅರ್ಬನ್ನು ಬರ್ತಾರೆ, ಸುಮಾರು ಜನ ಹಳ್ಳಿಯವರು ಬರ್ತಾರೆ. ಸುಮಾರು ಜನ, ಜಾಸ್ತಿ ಅಂದರೆ 100 ಜನ ಬಂದರೆ ನಮಗೆ 60 ಜನ ಹಳ್ಳಿಯವರೇ ಬರ್ತಾರೆ. ಸೊ ಈ ಅರ್ಬನ್ ಪಾಪ್ಯುಲೇಷನ್ಗೆ ಬಿಡಿ, ಇನ್ಶೂರೆನ್ಸ್ ಇರುತ್ತೆ, ದೇ ಆರ್ ಫೈನಾನ್ಷಿಯಲಿ ಆಲ್ಸೋ ಸೆಕ್ಯೂರ್. ಸೊ ಅಂಥವ್ರನ್ನ ವಿ ಆರ್ ನಾಟ್ ಕನ್ಸಿಡರಿಂಗ್ ಇನ್ ದಿಸ್ ಡಿಸ್ಕಷನ್. ಆ 60% ಕ್ರೌಡ್ ಏನಿತ್ತು ನಮಗೆ ಬರ್ತಾ ಇದ್ದವರು, ಅವರಿಗೆ ಮಂಡಿ ರಿಪ್ಲೇಸ್ಮೆಂಟು, ಇವಾಗ ಬೆನ್ ಸರ್ಜರಿ, ಏನೋ ಒಂದು ಬಂದ ಕಾಯಿಲೆ, ವಯಸ್ಸಾದ್ಮೇಲೆ ನಂತರ ಬರುವಂಥ ಕಾಯಿಲೆ, ಮೋಸ್ಟ್ ಆಫ್ ದ ಕಾಮನ್ ನನ್ನ ಹತ್ರ ಬರುವಂಥದ್ದು. ಐ ಆಮ್ ನಾಟ್ ಎ ಕಾರ್ಡಿಯಾಲಜಿಸ್ಟ್, ಐ ಆಮ್ ಆರ್ಥೋಪೆಡಿಕ್ ಸರ್ಜನ್. ಸೊ ನನ್ನ ಹತ್ರ ಬರುವಂಥದ್ದು ಸೊಂಟ, ಮಂಡಿ, ಇಂಥವ್ರು ಬರ್ತಾರೆ. ಸೊ ಮಂಡಿ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂದಾಗ ಆ ಕಾಸ್ಟ್ ಕೇಳಿದ ತಕ್ಷಣನೇ ಸುಮಾರು ಜನ ನನ್ನ ಮುಂದೆ ಹತ್ಬಿಡೋರು. ಇಟ್ಸ್ ಎ ಫ್ಯಾಕ್ಟ್. ಒಂದೊಂದು ಹಾಸ್ಪಿಟ್ಲಲ್ಲಿ ಒಂದೊಂಥರ ಇದೆ. ಆನ್ ಆನ್ ಆವ್ರೇಜ್ ಕಾರ್ಪೊರೇಟ್ ಹಾಸ್ಪಿಟಲ್ ಒಂದು ಕಾಲಿಗೆ 3 to 3.5 ಅಪ್ ಟು 4 ಲಕ್ಷದವರೆಗೂ ಆಗುತ್ತೆ. ದಟ್ ಕುಡ್ ಬಿ ಸಂಬಡೀಸ್ ಲೈಫ್ ಸೇವಿಂಗ್ ಇರ್ಬೋದು. ನಮ್ಮ ಮಿಡಲ್ ಕ್ಲಾಸ್ ಪಾಪ್ಯುಲೇಷನ್ ಇಂಡಿಯಾದಲ್ಲಿ ಎಷ್ಟೊಂದು ಜನ ಅಷ್ಟು ಇರೋದಿಲ್ಲ. ಸೊ ಅದಕ್ಕೆ ನಾನು ಅಲ್ಲಿಗೆ ಬರ್ತಾ ಇದ್ದೀನಿ ನಾನು. ಸೊ 2 ಕಾಲು ಮಾಡಿಸ್ಕೊಳ್ಬೇಕಾದ್ರೆ 6 to 8 ಲಕ್ಷ ಖರ್ಚಾಗಬೇಕಂದ್ರೆ ಎಷ್ಟು ಜನ ನಮ್ಮ ಇಂಡಿಯಾದಲ್ಲಿ ಅದನ್ನು ಅಫೋರ್ಡ್ ಮಾಡೋಕ್ಕೆ ಸಾಧ್ಯ? ಸೊ ನಮ್ಮಲ್ಲಿ ನಾವು ಇನ್ನೂ ಕಡಿಮೆಗೆ ಮಾಡ್ತಿದ್ವಿ. ಆ ಕಡಿಮೆ ಮಾಡ್ತಿದ್ದ ಅಮೌಂಟನ್ನು ಕೇಳಿದ್ರು ಕೂಡ ಸುಮಾರು ಜನ ಹತ್ಬಿಡೋರು ನನ್ನ ಪಕ್ಕದಲ್ಲಿ. ಸೊ ಅವರು ಮಂಡಿ ನೋವಿಗಿಂತ ಆ ಕಾಸ್ಟ್ ಕೇಳಿ ಅಳು ಬರ್ತಾ ಇತ್ತು ಅವ್ರಿಗೆ. ಮಂಡಿ ಪೇಯ್ನ್ ಸೆಕೆಂಡ್ರಿ ಆಗಿಬಿಡ್ತಾ ಇತ್ತು. ಸೊ ಆ ರೇಟ್ ನೋಡಿದ ತಕ್ಷಣ ಅವರು ಹತ್ತು ಬಿಡೋರು. ನಾನು ಸುಮಾರು ಹೊತ್ತು ಅವ್ರನ್ನ ಸಮಾಧಾನ ಮಾಡಿ ಕಳಿಸ್ಬೇಕಾಗಿತ್ತು. ಪ್ರತಿ ಸಲ ಅಂಥ ಪೇಷಂಟ್ಗಳು ಆ ನಂಬರ್ಸ್ ಜಾಸ್ತಿ ಹತ್ಕೊಂಡು ಹೋಗೋರೆ, ದಿನಕ್ಕೆ 2-3 ಹತ್ಕೊಂಡು ಹೋಗೋರು ಕಾಸ್ಟ್ ಹೇಳಿದ ತಕ್ಷಣನೇ. ಏನು ಮಾಡ್ಬೋದು? ಬಿಕಾಸ್ ಇಂಪ್ಲಾಂಟ್ ಕಾಸ್ಟ್ ಅಷ್ಟಾಗುತ್ತೆ. ಅದು ಒಂದಿಷ್ಟು ಹೈಟೆಕ್ ಸರ್ಜರಿ, ಕಾಸ್ಟ್ ಆ್ಯಂಡ್ ಕ್ವಾಲಿಟಿ ಕೆನಾಟ್ ಬಿ, ಕಾಸ್ಟ್ ಕಾಂಪ್ರಮೈಸ್ ಮಾಡಬೇಕಾದ್ರೆ ಕ್ವಾಲಿಟಿ ಕಾಂಪ್ರಮೈಸ್ ಆಗುತ್ತೆ. ಎರಡೂ ಕಾಸ್ಟು ಬ್ಯಾಲೆನ್ಸ್ ಮಾಡಬೇಕು, ಕ್ವಾಲಿಟಿನೂ ಮೇಂಟೈನ್ ಮಾಡಬೇಕಂದ್ರೆ ತುಂಬ, ಯಾಕಂದ್ರೆ ನಾವು ಒಬ್ಬನ ಕೈಲೇ ಮಾಡೋಕ್ಕಾಗಲ್ಲ. ಇಂಡಸ್ಟ್ರಿ ಸಪೋರ್ಟ್ ಬೇಕು. ಇಂಪ್ಲಾಂಟ್ ಎಲ್ಲ ತುಂಬ ಜಾಸ್ತಿ ಕಾಸ್ಟ್ ಆಗುತ್ತೆ. ಕನ್ಸ್ಯೂಮಬಲ್ಸ್ ಎಷ್ಟೋ ಬರುತ್ತೆ. OT ಸೆಟಪ್ಪೇ ಡಿಫ್ರೆಂಟ್ ಇರುತ್ತೆ. ನಾರ್ಮಲ್ ಸರ್ಜರಿ ಮಾಡೋದಕ್ಕೂ ನೀ ರಿಪ್ಲೇಸ್ಮೆಂಟ್ ಮಾಡೋದು OTನೇ ಡಿಫ್ರೆಂಟು. ಆ OT ಮೇಂಟೆನೆನ್ಸ್ ಎಲ್ಲ ತುಂಬ ಹೈ ಕಾಸ್ಟ್ ಅದು. ಪ್ರತಿ ಸಲನೂ ಆ ಥರ ಒಂದು ಪೇಷಂಟು ಹತ್ಕೊಂಡು ಹೋದಾಗ ನನಗೆ ಎಷ್ಟೋ ದಿನ ನನ್ನ ಮನೆಯಲ್ಲಿ ಹೋದಾಗೂ ಅದು ಮತ್ತು ವಾಟ್ ಕ್ಯಾನ್ ಬಿ ಡೂ? ಏನು ಮಾಡೋಕ್ಕಾಗಲ್ಲ. ನಾವು ಅಸಹಾಯಕ ಸ್ಥಿತಿನಲ್ಲೇ ಇರ್ತೀವಿ. ಓಕೆ, ನಾನು ಆ್ಯಸ್ ಎ ಸರ್ಜನ್ ಐ ಕ್ಯಾನ್ ಡೂ ಫ್ಯೂ ಸರ್ಜರೀಸ್ ಫ್ರೀ ಆಫ್ ಕಾಸ್ಟ್, ಬಟ್ ದಟ್ ವಿಲ್ ಓನ್ಲಿ ಹೆಲ್ಪ್ ಫ್ಯೂ ಪೇಷಂಟ್ಸ್, ನಾಟ್ ಒಂದು ಲಾರ್ಜ್ ನಂಬರ್ ಆಫ್ ಪಾಪ್ಯುಲೇಷನ್ ಅಡ್ರೆಸ್ ಮಾಡೋಕ್ಕಾಗೋದಿಲ್ಲ. ಐ ಆಮ್ ನಾಟ್ ಎ ಗೌರ್ಮೆಂಟ್ ಟು ಡೂ ಮೇಜರ್ ಥಿಂಗ್ಸ್ ಹಿಂಗೆ. ಬಟ್ ನನಗೆ ಸುಮಾರು ವರ್ಷ ಪಿಂಚ್ ಆಗ್ತಾ ಇತ್ತು. ಎಷ್ಟೋ ಐ ಹ್ಯಾವ್ ಸ್ಪೆಂಟ್ ಸ್ಲೀಪ್ಲೆಸ್ ನೈಟ್ಸ್. ಏನು ಮಾಡೋದು? ವಿ ಕ್ಯಾನಾಟ್ ಡೂ ಎನಿಥಿಂಗ್. ಈವನ್ ಆಸ್ ಎ ಸರ್ಜನ್ ಐ ನೋ ವಾಟ್ ಈಸ್ ದರ್ ರೆಮಿಡಿ, ಬಟ್ ಐ ಕೆನಾಟ್ ಡೂ ಎನಿಥಿಂಗ್. ಈ ಕಂಟಿನ್ಯೂಸ್ ಒಂದು ನಮ್ಮಲ್ಲೇ ನಾವು ಒಂದು ಸಂಘರ್ಷ, ಏನು ಮಾಡ್ಬೋದು ಅಂತ ಟೈಮಲ್ಲಿ ಬಂದಿದ್ದ ಐಡಿಯಾ ಇದು. ನಾವೊಂದು ಟ್ರಸ್ಟ್ ಏನಾದರೂ ಒಂದು ಮಾಡಿ ಯಾಕೆ ಹೆಲ್ಪ್ ಮಾಡ್ಬೋದು ಅಂತ, ಜನಗಳಿಗೆ ಹೆಲ್ಪ್ ಮಾಡಬಾರ್ದು, ಯಾಕೆ ಮಾಡೋಕ್ಕಾಗಲ್ಲ ಅಂತ ನಾವಾಗ ನಮ್ಮದೊಂದು ಸಾಯಿ ಚೈತನ್ಯ ಟ್ರಸ್ಟ್ ಅಂತ ಮಾಡಿದ್ವಿ. ಅದರಲ್ಲಿ ಒಂದು ಪೀಪಲ್ ಫಾರ್ ಪೀಪಲ್ ಫೌಂಡೇಶನ್, ಅಂದರೆ ಇನ್ನೊಬ್ಬ ಮನುಷ್ಯನಿಗೋಸ್ಕರ ಅಂತ ಪೀಪಲ್ ಫಾರ್ ಪೀಪಲ್ ಫೌಂಡೇಶನ್ ಅಂತ ಮಾಡಿದ್ವಿ. ಸೊ ಎಷ್ಟು ಮಾಡ್ಬೋದು? ಓಕೆ, ಒಂದು ವರ್ಷದಲ್ಲೆಲ್ಲ ಸೇರಿ ಒಂದು 30 ಜನಕ್ಕೆ ಮಾಡೋಣವಾ ಅಂತ ಅಂದ್ಕೊಂಡ್ವಿ. 30 ಜನಕ್ಕೆ ಮಾಡ್ಬೇಕಾದ್ರೆ ಇಂಪ್ಲಾಂಟ್ ಕಾಸ್ಟೇ 90,000 ವರೆಗೂ ಬಂದ್ಬಿಡ್ತಾ ಇತ್ತು. ನಾನು 1 ಲಕ್ಷ ರೂಪಾಯಿ ಒಳಗಡೆ ಮಾಡಬೇಕು ಆ ಸರ್ಜರಿ. ಹೆಂಗೆ ಮಾಡೋಕ್ಕಾಗುತ್ತೆ? ಒಂದು ಸರ್ಜರಿ ನಮಗೆ ಕಾಸ್ಟ್ ಇನ್ವಾಲ್ವ್ ಮಾಡಿದ್ರೂ 1,70,000 ಖರ್ಚೇ ಬರುತ್ತೆ. ಅದ್ರಲ್ಲಿ ನಾವು 1 ಲಕ್ಷ ಮಾಡ್ಬೇಕಾದ್ರೆ ಓಕೆ, 1-2 ಪೇಷಂಟಿಗೆ ನಾವು ವೇವ್ ಆಫ್ ಮಾಡ್ಬೋದು. ವಿ ಕೆನಾಟ್ ರನ್ ದ ಹಾಸ್ಪಿಟಲ್. ದಿನಾಗ್ಲೂ ಅದೇ ಮಾಡಿದರೆ. ಅದಕ್ಕೆ ಸುಮಾರು ಕಂಪ್ನಿಗಳಿಗೆ ಲೆಟ್ರ್ ಬರೆದೆ, ಇದೇನಾದರೂ ಈ ಥರ ಒಂದು ಐಡಿಯಾ ಇದೆ, ಏನು ಮಾಡಿ ಅಂತ. ಸುಮಾರು ಜನ ಹೌದು ನಿಮ್ಗೆ ಐಡಿಯಾ ಚೆನ್ನಾಗಿದೆ ಅಂದರು, ಯೋಚನೆ ಮಾಡ್ತೀವಿ ಅಂದರು, ಯಾರು ದೇ ಡಿಡ್ ನಾಟ್ ಗೆಟ್ ಬ್ಯಾಕ್.
ಸೊ ಹಿಂಗೆ ಮಾಡ್ತಾ 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 ಆಮೇಲಿಂದ ಒಂದು ಕಂಪ್ನಿಯವ್ರ ಜೊತೆ ಒಂದು ಮೀಟಿಂಗ್ ಆಯಿತು. ಮೀಟಿಂಗ್ ಆದಮೇಲಿಂದ ಅವರು ಅವರು ಕ್ಲಿಯರಾಗಿ ಹೇಳ್ಬಿಟ್ರು 1 ಲಕ್ಷಕ್ಕೆ ನೀವು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ನಾನು ಹೇಳಿದೆ ಐ ಕ್ಯಾನ್ ಡೂ ಇಟ್ ಪ್ರೊವೈಡೆಡ್ ಯು ಗಿವ್ ಎ ಸಬ್ಸಿಡೈಸ್ಡ್ ಸ್ವಲ್ಪ ಇಂಪ್ಲಾಂಟಲ್ಲಿ ನೀವು ಸ್ವಲ್ಪ ಪ್ರಾಫಿಟ್ ನೋಡ್ತೀರಾ ನನಗೆ ಕೊಟ್ಟರೆ ಒಂದಿಷ್ಟು ಕಡಿಮೆ ಇದರಲ್ಲಿ ನಾನು ಮಾಡಿ ತೋರಿಸ್ಬಲ್ಲೆ ಅಂತ. ಆಯಿತು ಅಂತ ಅವರು ಅದನ್ನು ವರ್ಕೌಟ್ ಮಾಡೋದಕ್ಕೆ ಒಂದು 6 ತಿಂಗಳು ತೊಗೊಂಡ್ರು. ಒಂದು 6 ತಿಂಗಳು ಆದಮೇಲೆ ಬಂದರು, ಓಕೆ ನೀವು ಒಂದು ಸ್ವಲ್ಪ ಲಾರ್ಜ್ ನಂಬರ್ ಆಫ್ ಬಲ್ಕಲ್ಲಿ ಏನಾದರೂ ಸ್ವಲ್ಪ ಪರ್ಚೇಸ್ ಏನಾರ ಮಾಡ್ತೀರಿ ಅಂದರೆ ನಾವು ಒಂದು ಸ್ವಲ್ಪ ಪ್ರೈಸಸ್ ರಿಡ್ಯೂಸ್ ಮಾಡ್ತೀವಿ. ಆಮೇಲಿಂದ ಅವ್ರಿಗೆ ಹೇಳ್ದೆ ಇದು ಸೋಷಿಯಲ್ ಕಾಸ್ಗೋಸ್ಕರ ನಾನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ನೀವೇನಾದರೂ ಒಂದು ಸ್ವಲ್ಪ ಪ್ರಯತ್ನ ಮಾಡಿ ಅಂತ. ಆಮೇಲೆ ದೆನ್ ದೇ ಆಲ್ಸೋ ಅಂಡರ್ಸ್ಟುಡ್ ಓಕೆ ದೇರ್ ಇಸ್ ಸಂಬಡಿ ಹೂ ಇಸ್ ಜಿನೈನ್ಲಿ ಹೆಲ್ಪಿಂಗ್ ಸಂಬಡಿ ಅಂತ. ಆಮೇಲೆ ಅವರು ಪ್ರಾಫಿಟ್ ಕಡಿಮೆ ಮಾಡಿಕೊಂಡು ಸ್ವಲ್ಪ ಇಂಪ್ಲಾಂಟ್ ಸಬ್ಸಿಡೈಸ್ ರೇಟಲ್ಲಿ ದಟ್ ವಾಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಇಂಪ್ಲಾಂಟ್ ಕಾಸ್ಟ್ ವಾಸ್ ದ 50% ಆಫ್ ದ ಕಾಸ್ಟ್. ಐ ಸಿ. ಸೊ ಆ ಕಾಸ್ಟ್ ನಮಗೆ ಕಡಿಮೆ ಆಗ್ತಾ ಬಂತು. ಆಮೇಲಿಂದ ಕೆಲವೊಂದು ವಾಲಂಟಿಯರ್ಸ್, ಇವಾಗ ನಿಮ್ಮಂಥವ್ರು, ಕೆಲವೊಂದು ಫ್ರೆಂಡ್ಸು, ಕೆಲವೊಂದು ಆರ್ಗನೈಸೇಷನ್ಸು ಅವರು ಸ್ವಲ್ಪ ಬಂದರು. ಓಕೆ ಬಟ್ ಇಟ್ ಟುಕ್ ಲಾಂಗ್ ಟೈಮ್, 1 ವರ್ಷ 1.5 ವರ್ಷ ಆಯಿತು ಇದನ್ನೆಲ್ಲ ಒಂದು ಸ್ಟೇಜಿಗೆ ತರೋದಕ್ಕೆ. ಆಮೇಲಿಂದ ಒಬ್ಬೊಬ್ಬರವಾಗ ನಾವೊಂದು ಸ್ವಲ್ಪ ಇದಕ್ಕೆ ಸ್ಪಾನ್ಸರ್ ಮಾಡ್ತೀವಿ, ಇದಕ್ಕೆ ಸ್ವಲ್ಪ ಖರ್ಚು ವಹಿಸ್ಕೊಡ್ತೀವಿ, ಹಾಗೆ ಹೀಗೆ ಅಂತ ಬಂದಾಗ ದೆನ್ ವಿ ಕುಡ್ ಡೂ ಎ 1 lakh rupees ನೀ ರಿಪ್ಲೇಸ್ಮೆಂಟ್. ಸೊ ಭಾಳ ತೃಪ್ತಿ ಆಯಿತು. ಅದು 30 ಜನ ಮಾಡೋದು ಸ್ವಲ್ಪ ಟೈಮ್ ತಗೊಳ್ತು. ಅಂದರೆ ಇದು ಅವೇರ್ನೆಸ್ ಬೇಕು. ಇಟ್ ಈಸ್ ನಾವೇನು ಒಬ್ಬರು ಮಾಡಿಸ್ಕೊಂಡು ಅವ್ರು ಸರಿ ಹೋಗಿ ಅವ್ರವ್ರ ಮನೆ ಹತ್ರ ಅವ್ರ ರಿಲೇಟಿವ್ಸ್ಗೋ ಯಾರಿಗೋ ಹೇಳಿ ಅದು ಬರೋದಕ್ಕೆ ನಾವು 1 ವರ್ಷದಲ್ಲಿ 30 ಮಾಡೋಣ ಅಂದ್ಕೊಂಡ್ರೆ ಅದು 30 ಮಾಡೋಷ್ಟೊತ್ತಿಗೆ ನಮಗೆ ಆಲ್ಮೋಸ್ಟ್ 1.5 ವರ್ಷದವರೆಗೂ ಶುರುವಾಯ್ತದು. ಆದಮೇಲಿಂದ ದ ಜರ್ನಿ ವಾಸ್ ಗುಡ್. ಸಡನ್ನಾಗಿ ಜನಕ್ಕೆ ಗೊತ್ತಾಯಿತು, ಅಯ್ಯೋ ಇವಾಗೆಲ್ಲ ಡಿಜಿಟಲಿ ದೇ ಆರ್ ಅವೇರ್. ಗೂಗಲ್ ಮಾಡಿದ್ರೆ ಇವಾಗ ನಿಮಗೆ ಏನು ಇನ್ಫಾರ್ಮೇಷನ್ ಫಿಂಗರ್ ಟಿಪ್ಸಲ್ಲಿ ಸಿಗುತ್ತೆ. ಸೊ ಪ್ರಾಬಬ್ಲಿ ಅವರು ನಮ್ಮದು ವೆಬ್ಸೈಟಲ್ಲಿ ನೋಡಿ ಮಾಡಿಸ್ಕೊಂಡಿರೋರು ಅವರು ಪ್ರಮೋಟ್ ಮಾಡಿ ಆ ಥರ ಜನಕ್ಕೆ ಮಾಹಿತಿ ಸಿಗೋಕ್ಕೆ ಶುರುವಾಯಿತು. ಅಲ್ಲಿಂದ ಜರ್ನಿ ಸ್ವಲ್ಪ ಚೇಂಜ್ ಆಯಿತು. ನಾವು ಎಲ್ಲೋ ವಾರಕ್ಕೊಂದು 15 ದಿನಕ್ಕೊಂದು ನೀ ರಿಪ್ಲೇಸ್ಮೆಂಟ್ ಮಾಡ್ತಾ ಇರೋರು ಈಗ ಆಲ್ಮೋಸ್ಟ್ ಡೈಲಿ ಮಾಡೋ ಪರಿಸ್ಥಿತಿ ಬಂತು. ಸೊ ನಾವು ಆ ಸ್ಕೀಮ್ನ ನಾವು ಕಂಟಿನ್ಯೂ ಮಾಡ್ಕೊಂಡೇ ಬಂದ್ವಿ. ಆ ಸ್ಕೀಮ್ನ 30 ಅಂತೂ 100 ಆಯಿತು, 100 200 ಆಯಿತು. ಸೊ ವಿ ಆರ್ ನಾಟ್ ಸ್ಟಾಪಿಂಗ್ ಹಿಯರ್. ಸೊ ವಿ ವಾಂಟ್ ಟು ಕಂಟಿನ್ಯೂ. ಸೊ ಈವನ್ ದ ಕಂಪ್ನಿ ಈಸ್ ಅಗ್ರೀಡ್. ಸೊ ಈವನ್ ವಿ ಆರ್ ಗೆಟಿಂಗ್ ಸಮ್ ಹೆಲ್ಪ್ ಫ್ರಮ್ ಸಮ್ ಗುಡ್ ಲೈಕ್ ಮೈಂಡೆಡ್ ಪೀಪಲ್. ಇನ್ನು ನಾವೇನು ಆ ಥರ ಒಂದು ದೊಡ್ಡ ಕಾರ್ಪೊರೇಟ್ಸ್ ಹೆಲ್ಪ್ ಎಲ್ಲ ತೊಗೊಂಡಿಲ್ಲ. ನಮ್ಗೆ ಅವ್ರನ್ನ ರೀಚ್ ಮಾಡೋದು ಗೊತ್ತಿಲ್ಲ, ಟು ಬಿ ಆನೆಸ್ಟ್. ಸೊ ನೋನ್ ಸರ್ಕಲ್, ಯಾರೋ ಒಬ್ಬರು ಫ್ರೆಂಡ್ಗೆ ಹೇಳ್ತೀವಿ, ಅವ್ರು ಮಾಡ್ತಾರೆ, ಅವ್ರು ಮಾಡಿಸ್ಕೊಂಡು ಓಕೆ ಇದು ಮಾಡಿದ್ದೀರಾ, ನಾನೊಂದು 10,000 rupees ನಿಮ್ಮ ಟ್ರಸ್ಟಿಗೆ ಕೊಡ್ತೀವಿ ಫಾರ್ ಎಕ್ಸಾಂಪಲ್, ಹಿಂಗೆ ನಾನು ಹೇಳ್ತಾರೆ. ಆ ಥರ ಎಷ್ಟೊಂದು ಜನ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ನಮಗೆ ಈ ಟ್ರಸ್ಟು ಇಂದ ಪೀಪಲ್ ಫೌಂಡೇಶನ್ ನಡ್ಕೊಂಡು ಹೋಗ್ತಾ ಇದೆ. ಅದರಿಂದ ಭಾಳ ಜನ ಬೆನಿಫಿಟ್ ತಗೊಂಡಿದ್ದಾರೆ. ಎಲ್ಲೆಲ್ಲಿಂದ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ. ಆಂಧ್ರ ಪ್ರದೇಶ್ ಇರೋದೆಲ್ಲಿ, ನಾವಿರೋದೆಲ್ಲಿ, ವೆಸ್ಟ್ ಬೆಂಗಾಲ್ ಇರೋದೆಲ್ಲಿ, ಅಲ್ಲೆಲ್ಲಿಂದನೂ ಬರ್ತಾರೆ. ಕರ್ನಾಟಕದಲ್ಲೇ ಆಗ್ಬೋದು, ರಾಣಿಬೆನ್ನೂರು ಅಂತೆ, ಹೊಸಪೇಟೆ ಅಂತೆ, ಮಂತ್ರಾಲಯ ಅಂತ ಆ ಕಡೆ ಅಲ್ಲೆಲ್ಲಿಂದ ಬಂದು ಮಾಡಿಸ್ಕೊಂಡು ಹೋದರು. ನನಗೆ ಆಶ್ಚರ್ಯ, ಅಯ್ಯೋ ಇಷ್ಟು ಜನಕ್ಕೆ ನಾವು ಅವ್ರ ಲೈಫಲ್ಲಿ ಒಂದು ನೋವು ಮುಕ್ತರಾಗೋದಕ್ಕೆ ನಮ್ಮದು ಒಂದು ಕಾಂಟ್ರಿಬ್ಯೂಷನ್, ಒಂದು ಕೊಡುಗೆ ಬಂತಲ್ಲ ಅಂತೇಳಿ ಅಂಥವ್ರು ಬಂದು ನಿಮ್ಮದು ನಾವು ಯಾರೋ ಹೇಳಿದ್ರು ಅಂತೇಳಿ. ಇವತ್ತು ನಿಮ್ಮ ಶೋಗೆ ಬರೋಕ್ಕೆ ಮುಂಚೆ ನಿನ್ನೆ ಒಂದು ಪೇಷಂಟ್ ಬಂದರು, ಅಧೋನಿ ಅಂತ ಕೇಳಿರ್ಬೋದು ನೀವು. ಈ ಮಂತ್ರಾಲಯದ ಹತ್ರದ್ದು ಜಾಗ ಅದು. ನಿನ್ನೆ ನಾನು ಸಂಜೆ ಹಾಸ್ಪಿಟ್ಲಿಂದ ಮನೆಗೆ ಹೋಗ್ಬೇಕಾದ್ರೆ ಒಂದು ಎಲ್ಡರ್ಲಿ ಕಪಲ್, ಒಂದು 70-75 ವರ್ಷ ಆಗಿದೆ, ಅವ್ರು ಅಲ್ಲಿಂದ ಬಂದರು. ಪಾಪ ಅವ್ರು ಎಲ್ಲಿಂದನೋ ಬಂದು ಹುಡ್ಕೊಂಡು ದಾರಿ ಗೊತ್ತಾಗದೆ ಬಂದಿದ್ರು. ನಮ್ಮ ಅಸಿಸ್ಟೆಂಟ್ ಯಾರೋ ನೋಡಿಬಿಟ್ಟು ಅವರು ನೀ ರಿಪ್ಲೇಸ್ಮೆಂಟ್ಗೋಸ್ಕರ ಬಂದಿದ್ದರು. ನಾನು ಮನೆಗೆ ಹೋಗ್ತಿದ್ದೆ. ನಾನು ಮನೆಗೆ ಹೋಗ್ತಾ ಇರೋವಾಗ ಅವರು ಬಂದರು. ಮನೆಗೆ ಹೋಗ್ತಾ ಇರುವಾಗ ಅವ್ರು ಬಂದಾಗ ಅವ್ರನ್ನ ನೋಡಿಬಿಟ್ಟು ಅವ್ರು ಏನು ಖುಷಿ ಆಯಿತು ನನ್ನ ನೋಡಿ. ಆಮೇಲೆ ಅವ್ರು ಕೇಳಿದ್ರೆ ಅಲ್ಲಿಂದ ಬಂದಿದ್ದೀವಿ. ಅಲ್ಲಿಂದ ಬಂದ್ರಾ, ಹೆಂಗೆ ಬಂದ್ರಿ ಅಂತ ಹೇಳಿದ್ರು. ಇಲ್ಲ ಯಾರೋ ಹೇಳಿದ್ರು, ನಮ್ಮ ಕಡೆಯವ್ರು ಯಾರೋ ನಿಮ್ಮ ಹತ್ರ ಮಂಡಿ ರೀಪ್ಲೇಸ್ ಮಾಡ್ಕೊಂಡಿದ್ರಂತೆ ಆಪ್ರೇಷನ್ನು, ಅದಕ್ಕೋಸ್ಕರ ನಿಮ್ಮನ್ನೇ ಹುಡ್ಕೊಂಡು ಬಂದ್ವಿ ಅಂದರೆ ಅವರು ಲಾಸ್ಟ್ 5 yearsಯಿಂದ. ಆಮೇಲೆ ಕರೆದೆ ನಾನು ಮನೆಗೆ ಹೋಗ್ತಾ ಇದ್ದ ಒಂದು 9:30 ರಾತ್ರಿ ವಾಪಸ್ ತಿರ್ಗಾ ನಾನು ರೂಮಿಗೆ ಕರ್ಕೊಂಡು ಬಂದು, ಏನು ಅಷ್ಟು ದೂರದಿಂದ ಬಂದಿದ್ದಾರಲ್ಲ ಪಾಪ ಅಂತೇಳಿ ತಿರ್ಗಾ ವಾಪಸ್ ಹೋಗ್ತಾ ಇದ್ದೋ. ನಾನು ಮತ್ತೆ ಕರ್ಕೊಂಡು ಬಂದು ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಅವರು ಲಾಸ್ಟ್ 6 yearsಯಿಂದ ರಾಮು ಅವರೇ ಅವರು ಈಸ್ ಟ್ರೈಂಗ್ ಟು ಗೆಟ್ ಸರ್ಜರಿ ಡನ್. ಸೊ
ಪ್ರತಿ ಸಲನೂ ಅವ್ರ ಕತೆ ಕೇಳಿದ್ರೆ ಭಾಳ ಎಷ್ಟು ಬೇಜಾರಾಗುತ್ತೆ ಅಂದರೆ ಇವಾಗ ಅವರು ಎಲ್ಲೋ ಒಂದು ಹೋಗಿದ್ದಾರೆ, ಇಷ್ಟಾಗುತ್ತೆ ಅಂತ ಅಂದ್ಕೊಂಡಿದ್ದಾರೆ, ಅದನ್ನು ಅವರು ಒಂಚಿ ಅಡ್ಜಸ್ಟ್ ಮಾಡ್ಕೊಂಡು ಅರೇಂಜ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ 1 ವರ್ಷ ಆಗಿರುತ್ತೆ. ಅಷ್ಟರಲ್ಲಿ ಮತ್ತೆ ರಿವೈಸ್ ಆಗಿಬಿಟ್ಟಿರ್ತಾರೆ. ಅಯ್ಯೋ ಇಷ್ಟ ಆಯ್ತಾ ಅಂತೇಳಿ ಇದೇ ಥರನೇ ತಿರ್ಗಾ 1 ವರ್ಷ ಆಗಿದೆ, ಅದನ್ನು ಅರೇಂಜ್ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೂ ಮತ್ತೆ ರಿವೈಸ್ ಆಗಿಬಿಟ್ಟಿದೆ ಚಾರ್ಜಸ್. ಸೊ ಲಾಸ್ಟ್ 5 years ಇಂದ ಮೊಮೆಂಟ್ ಈಸ್ ಅರೇಂಜಿಂಗ್ ದ ಮನಿ ಈಸ್ ನಾಟ್ ಏಬಲ್ ಟು ಡೂ ಇಟ್ ಬಿಕಾಸ್ 5 years ಇಟ್ ಹ್ಯಾಸ್ ಚೇಂಜ್ಡ್ 5 times. ಆಮೇಲಿಂದ ಅವ್ರು ಹೆಂಗೋ ನಮ್ಮ ವೆಬ್ಸೈಟಲ್ಲೋ ಯಾರೋ ಹಿಂಗೆ ಹೇಳಿ ಅವ್ರ ಕಡೆಯವ್ರು ಯಾರೋ ಮಾಡಿಸ್ಕೊಂಡಾದ್ಮೇಲಿಂದ ಇಷ್ಟಕ್ಕೆ 1 ಲಕ್ಷ ಮಾಡ್ತೀವಿ ಅಂತ ಹೇಳಿದಾಗ ಅವ್ರ ಪಾಪ ಬಂದರು, ಅಡ್ಮಿಟ್ ಆಗಕ್ಕೆ ಬಂದ್ಬಿಟ್ಟಿದ್ದಾರೆ ಅವರು. ಎಲ್ಲ ಸಾಮಾನೆಲ್ಲ ತಗೊಂಡು ಇಬ್ಬರು ಗಂಡ ಹೆಂಡತಿ. ಆಮೇಲೆ ಹೇಳಿದೆ ಅವ್ರಿಗೆ, ಇಲ್ಲ ನೀವು ಸ್ವಲ್ಪ ಬ್ಲಡ್ ಟೆಸ್ಟ್ ಎಲ್ಲ ಮಾಡಬೇಕು, ಮಾಡಿಸ್ಕೊಂಡು ಮುಂದಿನ ವಾರ ಮಾಡೋಣ ಅಂತ ಹೇಳಿದ್ಮೇಲಿಂದ ಭಾಳ ಸಮಾಧಾನವಾಗ್ಬೋದ್ರು. ಸೊ ಈ ಒಂದು ಇನ್ಸಿಡೆಂಟು ಯಾಕೆ ನಾನು ಅಷ್ಟು ಸ್ಟ್ರೆಸ್ ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ, ಇದು ಅಫೋರ್ಡಬಿಲಿಟಿ ಫ್ಯಾಕ್ಟರ್ ಆಫ್ ಅವರ್ ಇಂಡಿಯನ್ ಪಾಪ್ಯುಲೇಷನ್. 70-75% ನಾವಿನ್ನೂ ರೂರಲ್ ಬ್ಯಾಕ್ಗ್ರೌಂಡಲ್ಲಿ ಇರೋರು. ಸೊ ಅಷ್ಟು ಜನಕ್ಕೆ, ಎಷ್ಟೋ ಜನಕ್ಕೆ ಪ್ರಾಬ್ಲಮ್ ಇದೆ. ನಾವು ಮಾಡ್ತಾ ಇರೋ ಸರ್ಜರೀಸ್ ಏನೂ ಸಾಲದು. ಅಷ್ಟು ಜನಕ್ಕೆ ಮಂಡಿ ಪ್ರಾಬ್ಲಮ್ ಇದೆ, ಅಷ್ಟು ಜನಕ್ಕೆ ಸರ್ಜರಿ ನಾವು ಬಹುಶಃ 10ನೇ 1 ಭಾಗ ಕೂಡ ಮಾಡ್ತಾ ಇಲ್ಲ. ಬಿಕಾಸ್ ನಾವು ಮಾಡ್ತಾ ಇಲ್ಲ ಅಂತಲ್ಲ, ಜನಕ್ಕೆ ಅವೇರ್ನೆಸ್ಸು ಕಡಿಮೆ ಅಫೋರ್ಡಬಿಲಿಟಿನೂ ಇಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ದು ಈ ಸ್ಕೀಮು ಇನ್ನೂ ಅದಕ್ಕೆ ಭಾಳ ಹೆಚ್ಚು ಪ್ರಮಾಣದಲ್ಲಿ ಸಪೋರ್ಟು ಬೇಕು. ಮುಂದಿನ ದಿನಗಳಲ್ಲಿ ಹೇಗಾಗುತ್ತೆ ಅದನ್ನು ಕಾದು ನೋಡಬೇಕಾಗಿದೆ.